ಆಶಿಕ್ ಜೊತೆಗಿನ ಆ ಒಂದು ಪವಿತ್ರ ರಾತ್ರಿಯ ರೋಮಾಂಚನ ಅನ್ವಿತಾಳ ಮನಸ್ಸಿನಲ್ಲಿ ಅಪರಾಧ ಪ್ರಜ್ಞೆಯ ಜ್ವಾಲಾಮುಖಿಯನ್ನೇ ಸೃಷ್ಟಿಸಿದೆ. ತಾನು ಮದುವೆಯಾಗಿರೋ ಹೆಣ್ಣು ಅನ್ನೋ ಕಹಿ ಸತ್ಯದ ನಡುವೆಯೇ ಎಕ್ಸಾಮ್ ಮುಗಿಸಿ ಬಂದ ಅನ್ವಿತಾಗೆ ಕಾಯ್ದಿತ್ತು ಜನ್ಮದಲ್ಲೇ ಊಹಿಸದ ಅತಿ ದೊಡ್ಡ ಭೀಕರ ಆಘಾತ. ನಿನ್ನನ್ನ ಮೀಟ್ ಮಾಡೋಕೆ ನಿನ್ನ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಅನ್ನೋ ವಾರ್ಡನ್ ಮಾತನ್ನ ನಂಬಿ ವೇಟಿಂಗ್ ಹಾಲ್ ತಳ್ಳಿದ ಅನ್ವಿತಾ ಕಣ್ಮುಂದೆ ನಿಂತಿರೋ ಆ ಇಬ್ರು ಯಮದೂತರು ಯಾರು? ಕಳೆದ 6 ತಿಂಗಳಿಂದ ಕಾಣೆಯಾಗಿದ್ದ ಅವಳ ಲೈಫ್ನ ಆ ಕರಾಳ ಶಕ್ತಿಗಳೇ ಮತ್ತೆ ಎದುರು ಬಂದ್ ನಿಂತ್ವಾ? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ವೆಲವಿನಲ್ಲಿ ಕಥಾ ಸರಣಿಯ ಮುಂದಿನ ಎಪಿಸೋಡ್ ಅನ್ನ ನಾವಿವಾಗ ನೋಡ್ತಾ ಇದೀವಿ. ತಡ ಮಾಡದೆ ಸ್ಟೋರಿಗೆ ಹೋಗೋಣ. ಆ ತೀವ್ರವಾದ ಕತ್ತಲೆಯ ಭಯದಿಂದಾಗಿ ಇಬ್ಬರ ನಡುವೆ ಇದ್ದ ಆ ಒಂದು ಸಣ್ಣ ಅಂತರ ಕಂಪ್ಲೀಟ್ ಆಗಿ ಕರಗ್ ಹೋಗಿ ಅವರಿಬ್ಬರ ನಡುವಿನ ದೌರ್ಜನ್ಯದ ಸಾಮೀಪ್ಯ ಇವಾಗ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿತ್ತು. ಇಷ್ಟೊಂದು ದಿನ ಕೇವಲ ಒಬ್ರಿಗೊಬ್ರು ಕಾಳಜಿ ಮಾಡೋ ನೆಪದಲ್ಲಿ ಇದ್ದ ಆ ಎಮೋಷನ್ಸ್ ಇವತ್ತು ಆ ಕತ್ತಲೆಯ ಏಕಾಂತದಲ್ಲಿ ಪರಸ್ಪರ ಕಳೆದು ಹೋಗಲು ಚಡಪಡಿಸ್ತಾ ಇತ್ತು. ಅನ್ವಿತಾ ನಿಧಾನವಾಗಿ ತನ್ನ ಮುಖವನ್ನ ಮೇಲಕ್ಕೆತ್ತಿ ಆಶಿಕ್ನ ಆ ಹ್ಯಾಂಡ್ಸಮ್ ಕಣ್ಣುಗಳನ್ನ ನೋಡಿದಾಗ ಇಬ್ಬರ ಆ ಬಿಸಿಯಾದ ಉಸಿರಾಟದ ಏರಿಳಿತ ಪರಸ್ಪರ ಮುಖಕ್ಕೆ ಗಟ್ಟಿಯಾಗಿ ಡಿಕ್ಕಿ ಹೊಡೆಯೋಕೆ ಸ್ಟಾರ್ಟ್ ಆಯಿತು. ಇಬ್ಬರ ಒಳಗಡೆ ಇದ್ದ ಆ ಎಮೋಷನ್ಸ್ ಇವಾಗ ಕಂಟ್ರೋಲ್ ತಪ್ಪಿ ಕರಗಿ ಹೋಗೋಕೆ ವಿಪರೀತವಾಗಿ ಹಂಬಲಿಸ್ತಿದ್ವು. ಪ್ರಪಂಚದಲ್ಲಿ ಇಂತಹ ಒಂದು ಪವಿತ್ರವಾದ ಪ್ರೀತಿಯ ಕ್ಷಣಗಳು ಎದುರಾದಾಗ ಬಾಯಿಂದ ಮಾತಾಡೋಕೆ ಯಾವುದೇ ಭಾಷೆ ಅಥವಾ ಪದಗಳ ಅವಶ್ಯಕತೆ ಇರಲ್ಲ ಅಂತಾರಲ್ವಾ. ಜಸ್ಟ್ ಮೌನದಲ್ಲೇ ಎಲ್ಲವನ್ನ ಅರ್ಥ ಮಾಡ್ಕೊಳ್ಬಹುದು. ಇವತ್ತು ಆಶಿಕ್ ಮತ್ತು ಅನ್ವಿತಾ ವಿಷಯದಲ್ಲೂ ಅದೇ ಆಗಿತ್ತು. ಇಬ್ರು ಬಾಯಿಂದ ಒಂದು ಮಾತನ್ನು ಆಡ್ಲಿಲ್ಲ, ಆದ್ರೆ ಇಬ್ಬರ ಹಾರ್ಟ್ ಒಳಗಡೆ ಇದ್ದ ಆ ಅಪಾರವಾದ ಲವ್ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಇಬ್ರಿಗೂ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ. ಬೆಂಕಿ ಇವಾಗ ಕೇವಲ ಒಂದು ಕಡೆ ಮಾತ್ರ ಅಲ್ಲ, ಇಬ್ರು ಕಡೆನೂ ಸಮಾನವಾಗಿ ಉರಿತಾ ಇತ್ತು. ಆಮೇಲೆ ಆಶಿಕ್ ಒಂದು ಕ್ಷಣವೂ ವೇಟ್ ಮಾಡದೆ ತುಂಬಾ ಪ್ರೀತಿಯಿಂದ ಅನ್ವಿತಾಳ ಆ ಕೆತ್ತಿದ ಕೆಂಪು ಕ್ಯೂಟ್ ತುಟಿಗಳ ಮೇಲೆ ತನ್ನ ತುಟಿಗಳನ್ನ ಇಟ್ಟು ಕಂಪ್ಲೀಟ್ ಆಗಿ ಕರಗಿ ಹೋದ. ಅನ್ವಿತಾ ಕೂಡ ಇನ್ಯಾವುದೇ ಹಳೆಯ ಕಹಿ ನೆನಪುಗಳ ಬಗ್ಗೆ ಯೋಚನೆ ಮಾಡದೆ ಕಣ್ಮುಚ್ಚಿ ಆಶಿಕ್ನ ತಲೆಗೂದಲಲ್ಲಿ ತನ್ನ ಬೆರಳುಗಳನ್ನ ಸಿಕ್ಕಿಸಿಕೊಂಡು ಅವನ ಆ ಪ್ರೀತಿಯ ಪ್ರವಾಹದಲ್ಲಿ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಕಳೆದ 6 ತಿಂಗಳಿಂದ ಅನ್ವಿತಾಗೆ ಈ ಗಂಡಸು ಅನ್ನೋ ಜಾತಿನೇ ಕಂಡ್ರೆ ವಿಪರೀತ ಅಸಹ್ಯ ಆಗ್ತಾ ಇತ್ತು. ಆದ್ರೆ ಇವತ್ತು ಆಶಿಕ್ನ ಆ ಬೆಚ್ಚಗಿನ ಕೈಗಳು ತನ್ನ ಶರೀರದ ಮೇಲೆ ಹರಿದಾಡ್ತಿದಾಗ ಅವಳಿಗೆ ಯಾವುದೇ ದೌರ್ಜನ್ಯದ ಅಥವಾ ಕಾಮದ ವಾಸನೆ ಹೊಡಿಲೇ ಇಲ್ಲ. ಬದಲಾಗಿ ಜನ್ಮದಲ್ಲೇ ಫಸ್ಟ್ ಟೈಮ್ ತನ್ನ ಸ್ವಂತ ಪುರುಷನಿಂದ ಸಿಗೋ ಆ ಅಪಾರವಾದ ಗೌರವ ಮತ್ತು ಪವಿತ್ರ ಆತ್ಮೀಯತೆಯ ಸ್ಪರ್ಶ ಫೀಲ್ ಆಯ್ತು. ಪಾಶ್ನಲ್ಲಿ ಅವಳು ವಿರಾಜ್ ಜೊತೆ ಇಂತಹ ಎಷ್ಟೋ ರಾತ್ರಿಗಳನ್ನ ಕಳೆದಿದ್ಲು ನಿಜ, ಆದ್ರೆ ಆ ಯಾವ ಕ್ಷಣದಲ್ಲೂ ಅವಳಿಗೆ ಇಂತಹ ಒಂದು ಡಿವೈನ್ ಫೀಲಿಂಗ್ ಸಿಕ್ಕಿರ್ಲೇ ಇರಲಿಲ್ಲ. ಯಾಕಂದ್ರೆ ಇಷ್ಟೊಂದು ವರ್ಷಗಳ ಲೈಫ್ ನಲ್ಲಿ ವಿರಾಜ್ ಯಾವತ್ತು ಅನ್ವಿತಾಳ ಮನಸ್ಸಿನ ಆಸೆ ಏನು, ಅವಳ ಕಂಫರ್ಟ್ ಏನು ಅಂತ ಕೇಳುವ ಸಣ್ಣ ಬುದ್ಧಿಯನ್ನು ತೋರಿಸಿರ್ಲಿಲ್ಲ. ಅವನು ಬೆಡ್ರೂಮ್ ಒಳಗಡೆ ಕೇವಲ ತನ್ನ ಸ್ವಾರ್ಥ ಮತ್ತು ಕಾಮದ ಮೃಗದ ತರ ಬಿಹೇವ್ ಮಾಡ್ತಾ ಇದ್ನೇ ಹೊರತು ಅಲ್ಲಿ ಎಲ್ಲೂ ಪ್ರೀತಿ ಅನ್ನೋದೇ ಇರಲಿಲ್ಲ. ಇವತ್ತು ಆಶಿಕ್ ತನ್ನ ಮೇಲಿಟ್ಟಿರೋ ಆ ಅಪಾರ ಪ್ರೀತಿಯನ್ನ ಅನುಭವಿಸದೆ ಹೋಗಿದ್ರೆ ಅನ್ವಿತಾಗೆ ಈ ಜಗತ್ತಿನಲ್ಲಿ ಒಬ್ಬ ಪ್ರಾಪರ್ ಜೆಂಟಲ್ಮನ್ ಹೇಗಿರ್ತಾನೆ ಅನ್ನೋ ಅಸಲಿ ಸತ್ಯ ಲೈಫ್ ಲಾಂಗ್ ಗೊತ್ತೇ ಆಗ್ತಿರ್ಲಿಲ್ಲ. ಆಶಿಕ್ನ ಪ್ರತಿಯೊಂದು ಸ್ಪರ್ಶದಲ್ಲೂ ಇವಳಿಗೆ ಒಂಥರ ಹೊಸ ಲೈಫ್ ಸಿಕ್ಕಿದಾಗೆ ಆಗ್ತಾ ಇತ್ತು. ಅವನು ಅನ್ವಿತಾಳಿಗೆ ಏನಿಷ್ಟ, ಹೇಗೆ ಕಂಫರ್ಟ್ ಆಗಿ ಇರ್ತಾಳೆ ಅನ್ನೋದನ್ನೇ ಫಸ್ಟ್ ನೋಡ್ತಾ ಇದ್ದ. ಅವನು ಯಾವುದೋ ಜಗತ್ತಿನ ಅತ್ಯಂತ ಪ್ರಸಿದ್ಧ ಲೇಖಕ ಬರೆದಿರೋ ಅಮೂಲ್ಯವಾದ ಕವನ ಪುಸ್ತಕವನ್ನ ಓದೋ ಹಾಗೆ ಅನ್ವಿತಾಳ ಇಡೀ ಅಸ್ತಿತ್ವವನ್ನ ತುಂಬಾ ಜಾಗರೂಕತೆಯಿಂದ ಸ್ಟಡಿ ಮಾಡ್ತಾ ಇದ್ದ. ಅದರಲ್ಲಿರೋ ಪ್ರತಿಯೊಂದು ಸಣ್ಣ ವಿವರವನ್ನ ಗೌರವಿಸ್ತಾ ಇದ್ದ. ಈ ಸುಂದರ ಪ್ರೇಮ ಕಥೆಯ ಯಾವುದೇ ಒಂದು ಪುಟ ಅಥವಾ ರೋಮಾಂಚನ ತನ್ನಿಂದ ಮಿಸ್ ಆಗ್ಬಾರ್ದು ಅನ್ನೋ ಹಾಗೆ ಅವನು ತುಂಬಾ ಸಾಫ್ಟ್ ಆಗಿ ಮೂವ್ ಆಗ್ತಾ ಇದ್ದ. ಇನ್ನೊಂದ್ ಕಡೆ ಮದುವೆಯಾದ ದಿನದಿಂದ ಇಷ್ಟೊಂದು ವರ್ಷಗಳ ಕಾಲ ತನ್ನ ಒಳಗಿನ ಇಡೀ ಆಸೆ ಕನಸುಗಳನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಿಕೊಂಡು ಜೈಲ್ನಲ್ಲಿರೋ ಹಾಗೆ ಬಂದಿಯಾಗಿದ್ದ ಅನ್ವಿತಾ ಇವತ್ತು ಆ ಕತ್ತಲೆಯ ಏಕಾಂತದಲ್ಲಿ ತನ್ನ ಇಡೀ ಷರತ್ತುಗಳನ್ನ ಮುರಿದು ತನ್ನನ್ನ ತಾನು ಕಂಪ್ಲೀಟ್ ಆಗಿ ಆಶಿಕ್ ಪ್ರೀತಿಯ ಸಾಮ್ರಾಜ್ಯಕ್ಕೆ ಶರಣಾಗಿಸ್ಬಿಟ್ಟಿದ್ಲು. ಆಶಿಕ್ ಕೂಡ ಅವಳ ಆ ಪವಿತ್ರ ಶರಣಾಗತಿಗೆ ಅಷ್ಟೇ ದೊಡ್ಡ ಮಟ್ಟದ ಗೌರವ ಕೊಡ್ತಾ
ಇಬ್ಬರನ್ನು ಎಮೋಷನ್ಸ್ ಕಡಲಿನಲ್ಲಿ ಪ್ರೀತಿಯ ದೋಣಿ ಹತ್ಸಿ ಕೊನೆಗೂ ನೆಮ್ಮದಿಯ ದಡಕ್ಕೆ ಕರ್ಕೊಂಡು ಬಂದು ತಲುಪಿಸಿದ್ದ. ಅದಾದ್ಮೇಲೆ ಇಬ್ಬರ ಮುಖದಲ್ಲೂ ಒಂದು ಅಪಾರವಾದ ನೆಮ್ಮದಿಯ ಶಾಂತಿ ಆವರಿಸಿತು. ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡೆ ಹಾಗೆ ಗಾಢ ನಿದ್ರೆಗೆ ಜಾರಿದರು. ಮರುದಿನ ಬೆಳಿಗ್ಗೆ ಅನ್ವಿತಾ ನಿಧಾನವಾಗಿ ಕಣ್ಣೋಪನ್ ಮಾಡಿದ್ಲು. ಪಕ್ಕದಲ್ಲಿ ಆಶಿಕ್ ತುಂಬಾ ಕ್ಯೂಟ್ ಆಗಿ ನಿದ್ದೆ ಮಾಡ್ತಾ ಇರೋದನ್ನ ನೋಡಿ ಆಮೇಲೆ ತನ್ನ ಪ್ರಸ್ತುತ ಕಂಡೀಷನ್ ಮತ್ತು ಸಿಚುವೇಶನ್ ಕಣ್ಣಾರೆ ಕಂಡ ತಕ್ಷಣ ಅವಳಿಗೆ ಸಡನ್ ಆಗಿ 440 ವೋಲ್ಟ್ ಹೈ ವೋಲ್ಟೇಜ್ ಕರೆಂಟ್ ಶಾಕ್ ತಗುಲಿದ ಹಾಗೆ ಆಯಿತು. ನಿನ್ನೆ ರಾತ್ರಿ ತನ್ನ ಕಂಟ್ರೋಲ್ ತಪ್ಪಿ ನಡೆದ ಆ ಇಡೀ ರೋಮಾಂಚನಕಾರಿ ಸ್ಟೋರಿ ನೆನಪಿಗೆ ಬರ್ತಿದ್ದಂತೆ ಅವಳು ಆತಂಕದಿಂದ ತನ್ನ ತಲೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಓ ಗಾಡ್, ತಿಳಿದೇನೋ ನಾನಿವತ್ತು ಲೈಫ್ನಲ್ಲಿ ಎಷ್ಟು ದೊಡ್ಡ ಬ್ಲಂಡರ್ ಮಿಸ್ಟೇಕ್ ಮಾಡಿಬಿಟ್ಟೆ ಅಂತ ಅವಳಿಗೆ ಒಳಗೊಳಗೆ ವಿಪರೀತ ಗಿಲ್ಟ್ ಫೀಲ್ ಆಗೋಕೆ ಸ್ಟಾರ್ಟ್ ಆಯಿತು. ಆಶಿಕ್ ಇವತ್ತು ತನ್ನನ್ನ ಇಷ್ಟೊಂದು ಪ್ರಾಣ ತರ ಪ್ರೀತಿಸಿದ್ದು ಯಾಕಂದ್ರೆ ಅವನು ಇವಳನ್ನ ತನ್ನ ಆ ಹಳೆಯ ಪ್ರೀತಿಯ ಅನ್ವಿತಾ ಅಂತ ಕಣ್ಮುಚ್ಚಿ ನಂಬಿದಾನೆ. ಆದ್ರೆ ಯಾವತ್ತಾದ್ರೂ ಒಂದಿನ ಆಶಿಕ್ಗೆ ಈ ಅಸಲಿ ಸತ್ಯ ಗೊತ್ತಾದಾಗ ಅವನು ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾನೆ, ತನ್ನ ಸ್ವಂತ ಲಾಭಕ್ಕಾಗಿ ಯಾರೋ ಒಬ್ಬ ಶ್ರೀಮಂತ ಹುಡುಗನ ಎಮೋಷನ್ಸ್ ಜೊತೆ ಬ್ಯುಸಿಯಾಗಿ ಆಟ ಆಡೋ ಕ್ಯಾರೆಕ್ಟರ್ಲೆಸ್ ಹುಡುಗಿ ಇವಳು ಅಂತ ಕೀಳಾಗಿ ಯೋಚಿಸಲ್ಪಡ್ತಾನೆ ಅಲ್ವಾ. ನಿಜಕ್ಕೂ ಇವಾಗ ಅನ್ವಿತಾ ಮೈಂಡ್ ತುಂಬಾ ಕೇವಲ ಇದೇ ನೆಗೆಟಿವ್ ಯೋಚನೆಗಳು ಓಡ್ತಾ ಇದ್ವು. ಆದ್ರೆ ಒಂದ್ ವಿಷಯ ಅನ್ವಿತಾಗೆ ಒಳಗೊಳಗೆ ಕ್ಲಿಯರ್ ಆಗಿ ಗೊತ್ತು. ಸತ್ಯ ಗೊತ್ತಾದ್ಮೇಲೆ ಆಶಿಕ್ ತನ್ನ ಬಗ್ಗೆ ಏನ್ ಅನ್ಕೊಳ್ತಾನೆ ಅನ್ನೋದು ಅವಳಿಗೆ ಇವಾಗ ಸಿಕ್ಕಾಬಟ್ಟೆ ಮ್ಯಾಟರ್ ಆಗ್ತಾ ಇತ್ತು. ಅವಳು ಒಪ್ಕೊಂಡ್ರು ಇಲ್ದಿದ್ರು ಅವಳು ಆವಾಗ್ಲೇ ತನ್ನ ಇಡೀ ಹೃದಯ ಮತ್ತು ಆತ್ಮವನ್ನ ಆಶಿಕ್ ಜೋಯಿಸ್ಗೆ ಕಂಪ್ಲೀಟ್ ಆಗಿ ಸೋತು ಕಳ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಅವನ ಕಣ್ಣಲ್ಲಿ ತನ್ನ ಇಮೇಜ್ ಹಾಳಾಗ್ಬಾರ್ದು ಅನ್ನೋದು ಅವಳಿಗೆ ತುಂಬಾ ಮುಖ್ಯವಾಗಿತ್ತು. ನಿನ್ನೆ ರಾತ್ರಿ ಏನೇನ್ ನಡೆದಿದ್ರು ಆಶಿಕಿನ ಮೇಲೆ ಅವಳನ್ನ ತನ್ನಿಂದ ಒಂದು ಸೆಕೆಂಡ್ ಕೂಡ ದೂರ ಹೋಗೋಕೆ ಬಿಡಲ್ಲ ಅನ್ನೋದು ಅವಳಿಗೆ ಶೂರ್ ಆಗಿತ್ತು. ಆದ್ರೆ ಅದು ಎಷ್ಟು ದಿನ ಹೇಳಿ, ಇವತ್ತಲ್ಲದಿದ್ರು ನಾಳೆ ಬೆಳಿಗ್ಗೆ ಈ ಕಪಟ ಸತ್ಯ ಆಚೆ ಬಂದೇ ಬರುತ್ತೆ. ಅವತ್ತು ಇಡೀ ಪ್ರಪಂಚ ಕಂಪ್ಲೀಟ್ ಉಲ್ಟಾ ಪಲ್ಟಾ ಆಗುತ್ತೆ. ಅವನು ಇವಳಿಗೆ ಎಷ್ಟು ಹತ್ರ ಆಗ್ತಾನೋ ಆಮೇಲೆ ಅವನಿಂದ ದೂರ ಹೋಗ್ಬೇಕಾದ ಪರಿಸ್ಥಿತಿ ಬಂದ್ರೆ ಅನ್ವಿತಾಗೆ ಆ ಪೇನ್ ತಡೆಯೋಕೆ ಜನ್ಮದಲ್ಲಿ ಸಾಧ್ಯನೇ ಆಗಲ್ಲ. ಅದಕ್ಕಾಗಿನೇ ಅನ್ವಿತಾ ಇವಾಗ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ಲು. ನಾನ್ ಇನ್ಮೇಲೆ ಒಂದು ಸೆಕೆಂಡ್ ಕೂಡ ಟೈಮ್ ವೇಸ್ಟ್ ಮಾಡ್ದೆ ಆಶಿಕ್ಗೆ ಇಡೀ ಸತ್ಯ ಹೇಳ್ಬಿಡ್ಬೇಕು ಅಂಡ್ ಈ ಸುಳ್ಳು ಭ್ರಮೆಯ ರಿಲೇಶನ್ಶಿಪ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು. ಯಾಕಂದ್ರೆ ಅವಳ ಲೈಫ್ನ ಆ ಕರಾಳ ಇತಿಹಾಸ ಅವಳ ಹಣೆ ಬರಹದ ಮೇಲೆ ಯಾವತ್ತೂ ಅಳಿಸಲಾಗದ ಒಂದು ದೊಡ್ಡ ಕಲೆ. ಆ ಕಲೆಯ ಕಪ್ಪು ನೆರಳು ಯಾವತ್ತು ಆಶಿಕ್ ಜೋಯಿಸ್ನ ಆ ಕೋಟಿ ಮರ್ಯಾದೆ ಮತ್ತು ಗೌರವಾನ್ವಿತ ಇಮೇಜ್ ಮೇಲೆ ಬೀಳಲು ಅವಳಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅನ್ವಿತಾ ತನ್ನ ಪಕ್ಕದಲ್ಲೇ ತುಂಬಾ ನಿರಾಳವಾಗಿ ಮಲಗಿದ್ದ ಆಶಿಕ್ ಮುಖವನ್ನ ಒಮ್ಮೆ ಕಣ್ತುಂಬಾ ಪ್ರೀತಿಯಿಂದ ನೋಡಿದ್ಲು. ಅವನ ಮುಖದಲ್ಲಿ ಎಂತಹದೋ ಒಂದು ಅಪಾರವಾದ ಶಾಂತಿ ಮತ್ತು ನೆಮ್ಮದಿ ಎದ್ದು ಕಾಣ್ತಾ ಇತ್ತು. ಅದನ್ನ ಕಂಡ ತಕ್ಷಣ ಅನ್ವಿತಾಳ ತುಟಿಗಳ ಮೇಲೆ ತಾನಾಗಿಯೇ ಒಂದು ಸಣ್ಣ ಮುದ್ದಾದ ನಗು ಮೂಡ್ತು. ಆದ್ರೆ ಮರುಕ್ಷಣವೇ ಅವಳ ಹಾರ್ಟ್ ಒಳಗಡೆ ಒಂದು ದೊಡ್ಡ ವಿಷಾದ ಮೂಡ್ತು. ತಾನಿವಾಗ ಬದುಕ್ತಾ ಇರೋ ಈ ಬ್ಯೂಟಿಫುಲ್ ಲೈಫ್ ಇದೆಯಲ್ಲ, ಇದು ಯಾವತ್ತೂ ತನ್ನ ಪರ್ಸನಲ್ ವಾಸ್ತವ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಅವಳಿಗೆ ಕನ್ಫರ್ಮ್ ಆಯ್ತು. ಆಶಿಕ್ ಒಂದಿನ ಸತ್ಯ ತಿಳಿದು ತನ್ನನ್ನ ಮನೆಯಿಂದ ಆಚೆ ಹಾಕುವ ಮುನ್ನ ತಾನೇ ಗೌರವಯುತವಾಗಿ ಅವನ ಲೈಫ್ನಿಂದ ಸದ್ದಿಲ್ದೆ ದೂರ ಹೋಗ್ಬಿಡ್ಬೇಕು ಅಂತ ಅವಳು ಗಟ್ಟಿಯಾಗಿ ಡಿಸೈಡ್ ಮಾಡಿದ್ಲು. ಆ ತರಹ ಎಲ್ಲವನ್ನ ಬಿಟ್ಟು ದೂರ ಹೋಗುವಾಗ ಅವಳಿಗೆ ಈ ಹಿಂದೆ ತವ್ರ ಮನೆ ಬಿಟ್ಟು ಬಂದಿದ್ದಕ್ಕಿಂತ 100 ಪಟ್ಟು ಎಕ್ಸ್ಟ್ರಾ ಪೇನ್ ಆಗುತ್ತೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಆದ್ರೂ ಆಶಿಕ್ನಿಂದ ಅವಳು ಲೈಫ್ನ ಕಂಪ್ಲೀಟ್ ಒಂದು ಹೊಸ ಬ್ಯೂಟಿಫುಲ್ ಅರ್ಥ ಕಲ್ತಿದ್ಲು. ಹೆಣ್ಣಿಗೆ ಕೇವಲ ಸಮಾನ ಸ್ಥಾನಮಾನ ಕೊಡೋದಷ್ಟೇ ಅಲ್ಲ, ಅವಳನ್ನ ತನೆಯಿಂದ ಇನ್ ಮೇಲಿನ ಜಾಗದಲ್ಲಿ ಇಟ್ಟು ದೇವತೆಯ ತರ ಪೂಜಿಸೋ ಒಬ್ಬ ನಿಜವಾದ ಪುರುಷ ಹೇಗಿರ್ತಾನೆ ಅನ್ನೋದನ್ನ ಅವಳು ಆಶಿಕ್ ರೂಪದಲ್ಲಿ ಕಣ್ಣಾರೆ ಕಂಡಿದ್ಲು. ಆಶಿಕ್ನಿಂದ ಅವಳು ಯಾವುದೇ ಸ್ವಾರ್ಥ ಇಲ್ಲದೆ ಕೇವಲ ಪ್ಯೂರ್ ಆಗಿ ಪ್ರೀತಿ ಮಾಡೋದು ಹೇಗೆ ಅಂತ ಕಲ್ತಿದ್ಲು. ಅನ್ವಿತಾ ಮೇಲಿರೋ ಆಶಿಕ್ನ ಆ ಹುಚ್ಚುತನದ ಲವ್ ನೋಡಿದ್ಮೇಲೆ ಅವಳಿಗೆ ರಿಯಲೈಸ್ ಆಗಿದ್ದು ಏನಂದ್ರೆ, ಪ್ರೀತಿ ಅಂದ್ರೆ ಕೇವಲ 2 ಶರೀರಗಳ ನಡುವಿನ ದೌರ್ಜನ್ಯದ ಕನೆಕ್ಷನ್ ಅಲ್ಲ, ಬದಲಾಗಿ ಅದು 2 ಪವಿತ್ರ ಆತ್ಮಗಳ ನಡುವೆ ನಡೆಯೋ ಒಂದು ಡಿವೈನ್ ಬಾಂಡಿಂಗ್ ಅಂತ. ಅವಳು ತನ್ನ ಮನಸ್ಸಿನ ಆಳದಲ್ಲಿ ಆ ದೇವರಿಗೆ ಒಂದು ಹಾರ್ಟ್ಫುಲ್ ಪ್ರಾರ್ಥನೆ ಹೇಳಿದ್ಲು. ಹೇ ದೇವ್ರೆ, ಒಂದ್ ವೇಳೆ ಆ ಆಸ್ಟ್ರೇಲಿಯಾದ ಹಳೆಯ ಅನ್ವಿತಾ ಇವತ್ತಿಗೂ ಎಲ್ಲೋ ಒಂದ್ ಕಡೆ ಬದುಕಿದ್ರೆ ಪ್ಲೀಸ್
ಅವಳನ್ನ ಆದಷ್ಟು ಬೇಗ ಕರ್ಕೊಂಡ್ ಬಂದು ನನ್ನ ಈ ಪ್ರೀತಿಯ ಆಶು ಜೊತೆ ಸೇರಿಸ್ಬಿಡಪ್ಪ ಅಂತ ಕಣ್ಣೀರ್ ಹಾಕಿದ್ಲು. ಈ ಎಲ್ಲಾ ಆಲೋಚನೆಗಳ ಗೊಂದಲದಲ್ಲೇ ಅವಳು ಮೆಲ್ಲಗೆ ಬೆಡ್ ಮೇಲಿಂದ ಎದ್ದು ಆಶಿಕ್ನ ಆ ಮುದ್ದಾದ ಹಣೆಗೆ ತನ್ನ ಕೊನೆಯ ಪ್ರೀತಿಯ ಮುತ್ತಿಟ್ಟು ಸದ್ದಿಲ್ದೆ ತನ್ನ ಬಟ್ಟೆಗಳನ್ನೆಲ್ಲ ನೀಟಾಗಿ ಧರಿಸಿ ಪೂರ್ತಿಯಾಗಿ ರೆಡಿ ಆದ್ಲು. ಯಾಕಂದ್ರೆ ಅವಳಿವಾಗ ತಕ್ಷಣ ಹಾಸ್ಟೆಲ್ಗೆ ವಾಪಸ್ ಹೋಗ್ಲೇಬೇಕಾದ ಪರಿಸ್ಥಿತಿ ಇತ್ತು. ಇವತ್ತಿನಿಂದ ಕಾಲೇಜಿನಲ್ಲಿ ಅವಳಿಗೆ ಸೆಮಿಸ್ಟರ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇದ್ದಿದ್ರಿಂದ ಅವಳು ಎಕ್ಸಾಮ್ ಹಾಲ್ಗೆ ಹೋಗಿ ಪ್ರಿಪೇರ್ ಆಗ್ಬೇಕಿತ್ತು. ಅವಳು ಕಂಪ್ಲೀಟ್ ಆಗಿ ರೆಡಿ ಆಗಿ ರೂಮ್ ನಿಂದ ಹೊರಗೆ ಬಂದು ಅಲ್ಲೇ ಕಾರಿಡಾರ್ ನಲ್ಲಿ ನಿಂತಿದ್ದ ಆಶಿಕ್ನ ಪರ್ಸನಲ್ ಬಾಡಿ ಗಾರ್ಡ್ ಗುಣಮುಖಗೆ ವಿಷಯ ತಿಳಿಸಿದ್ಲು. ಅವನ ತಕ್ಷಣ, ಇರಿ ಮೇಡಮ್, ನಾನು ಆವಾಗ್ಲೇ ಹೋಗಿ ಮಿಸಸ್ ನಿಹಾರಿಕಾ ಜೋಯಿಶ್ ಮತ್ತು ಆಶಿಕ್ ಸರ್ ಅವರನ್ನ ಎಬ್ಬಿಸ್ಕೊ ಕರ್ಕೊಂಡ್ ಬರ್ತೀನಿ. ಅವ್ರು ನಿಮ್ಮನ್ನ ಕಾರ್ನಲ್ಲಿ ಡ್ರಾಪ್ ಮಾಡ್ತಾರೆ ಅಂತ ಹೇಳ್ದ. ಆದ್ರೆ ಅನ್ವಿತಾ ಅದಕ್ಕೆ ಪೂರ್ತಿಯಾಗಿ ನಿರಾಕರಿಸಿದ್ಲು. ಬೇಡ ಗುಣಮುಖ್, ನಿನ್ನೆ ರಾತ್ರಿ ಪಾರ್ಟಿಯಿಂದಾಗಿ ಅವರೆಲ್ಲ ತುಂಬಾ ಟಯರ್ಡ್ ಆಗಿ ನಿದ್ದೆ ಮಾಡ್ತಿದ್ದಾರೆ. ಪ್ಲೀಸ್ ಯಾರನ್ನು ಇವಾಗ ಡಿಸ್ಟರ್ಬ್ ಮಾಡ್ಬೇಡಿ. ಜಸ್ಟ್ ನಿಮ್ ಡ್ರೈವರ್ಗೆ ಹೇಳಿ ನನ್ನನ್ನ ಹಾಸ್ಟೆಲ್ ಗೇಟ್ ಹತ್ರ ಡ್ರಾಪ್ ಮಾಡೋಕೆ ಒಂದು ಕಾರ್ ಅರೇಂಜ್ ಮಾಡ್ಕೊಡಿ ಸಾಕು ಅಂತ ರಿಕ್ವೆಸ್ಟ್ ಮಾಡಿದ್ಲು. ಅನ್ವಿತಾ ಮಾತ್ ಕೇಳಿ ಗುಣಮುಖ್ ತಕ್ಷಣ ಡ್ರೈವರ್ ಕರೆದು ಒಂದು ಪ್ರೀಮಿಯಂ ಕಾರ್ ರೆಡಿ ಮಾಡ್ಕೊಟ್ಟ. ಅನ್ವಿತಾ ತನ್ನ ಲೈಫ್ ನಲ್ಲಿ ಇನ್ ಮುಂದೆ ಎಂತಹದ್ದೇ ಕಠಿಣವಾದ ತಿರುವುಗಳು ಮತ್ತು ಕಷ್ಟದ ಜ್ವಾಲಾಮುಖಿ ಕಾಯ್ತಿದೆ ಅನ್ನೋ ಅಸಲಿ ವಾಸ್ತವದ ಸಣ್ಣ ಸುಳಿವೇ ಇಲ್ಲದೆ ಕಣ್ಣೀರುಡ್ಸ್ಕೊಂಡು ಸದ್ದಿಲ್ದೆ ಜೋಯಿಶ್ ವಿಲ್ಲಾದಿಂದ ನೇರವಾಗಿ ತನ್ನ ಹಾಸ್ಟೆಲ್ ಕಡೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ಲು. ಹಾಸ್ಟೆಲ್ ತಲುಪಿದಾಗ ಅನ್ವಿತಾಗೆ ಆವಾಗ್ಲೇ ತಾನು ತುಂಬಾ ಲೇಟ್ ಆಗಿರೋದು ರಿಯಲೈಸ್ ಆಯ್ತು. ಯಾಕಂದ್ರೆ ರೂಮ್ ನಲ್ಲಿ ರಿಧಿಮಾ ಕೂಡ ಎಕ್ಸಾಮ್ ಹಾಲ್ ತಲುಪಲು ಆದ್ರದಿಂದ ಹೊರಡೋಕೆ ರೆಡಿ ಆಗ್ತಾ ಇದ್ಲು. ಇವಾಗ ಅನ್ವಿತಾಗೆ ರೂಮಿಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಕೆ ಕೂಡ ಒಂದು ಸೆಕೆಂಡ್ ಟೈಮ್ ಇರ್ಲಿಲ್ಲ. ಹಾಗಾಗಿ ಅವಳು ತಡ ಮಾಡ್ದೆ ಬೇಗನೆ ಅಲ್ಲುಚ್ಕೊಂಡು ನಿನ್ನೆ ರಾತ್ರಿಯ ಆ ಬ್ಲ್ಯಾಕ್ ಡಿಸೈನರ್ ಸೀರೆಯಲ್ಲೇ ಸೀದಾ ಕಾಲೇಜ್ ಕಡೆ ಹೊರಡಿದ್ಲು. ಹಾಸ್ಟೆಲ್ ಮತ್ತು ಕಾಲೇಜಿನ ನಡುವಿನ ಡಿಸ್ಟೆನ್ಸ್ ಕೇವಲ 15 ನಿಮಿಷಗಳಾಗಿದ್ರು ಇವತ್ ಯಾಕೋ ಅವಳಿಗೆ ಆ ದಾರಿ ತುಂಬಾ ಲೆಂತಿ ಅನ್ನಿಸ್ತಾ ಇತ್ತು. ಅವಳ ಮೈಂಡ್ ತುಂಬಾ ಕೇವಲ ಆ ಎಕ್ಸಾಮ್ ಹಾಲ್ ತಲುಪಬೇಕು ಅನ್ನೋ ಒಂದೇ ಒಂದು ಗೀಳು ಓಡ್ತಾ ಇತ್ತು. ಕೊನೆಗೂ ಅವಳು ಅದೇ ರಾಯಲ್ ಸೀರೆಯಲ್ಲಿ ಕಾಲೇಜ್ ಗೇಟ್ ತಲುಪಿದ್ಲು. ಸ್ಟಾರ್ಟಿಂಗ್ ನಲ್ಲಿ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಅವಳ ಪ್ರಾಪರ್ ಯೂನಿಫಾರ್ಮ್ ನಲ್ಲಿ ಇಲ್ಲದನ್ನ ನೋಡಿ ಗೇಟ್ ಹತ್ರ ತಡೆಯೋಕೆ ಮುಂದೆ ಬಂದಿದ್ದ. ಆದ್ರೆ ಯಾವಾಗ ಅವನು ಅನ್ವಿತಾಳ ಮುಖ ನೋಡಿದ್ನೋ ತಕ್ಷಣ ಯಾವುದೇ ಕ್ವೆಶ್ಚನ್ ಕೇಳ್ದೆ ತುಂಬಾ ಗೌರವದಿಂದ ಸೀದಾ ಗೇಟ್ ಓಪನ್ ಮಾಡ್ದ. ಅನ್ವಿತಾಗೆ ಪರ್ಸನಲ್ ಆಗಿ ಜೋಯಿಶ್ ಫ್ಯಾಮಿಲಿಯ ಈ ಸೀಕ್ರೆಟ್ VIP ಟ್ರೀಟ್ಮೆಂಟ್ ಯಾವತ್ತೂ ಇಷ್ಟ ಇರಲಿಲ್ಲ ನಿಜ. ಆದ್ರೆ ಇವತ್ತು ತನಗೆ ಲೇಟ್ ಆಗಿದ್ದ ಆ ಸಿಚುವೇಶನ್ ಅಲ್ಲಿ ಈ VIP ಸೌಲಭ್ಯ ಅವಳಿಗೆ ಸ್ವಲ್ಪ ನೆಮ್ಮದಿ ತಂದ್ಕೊಟ್ಟಿತ್ತು. ಅವಳು ಹೇಗೋ ಓಡ್ ಹೋಗಿ ಕಷ್ಟಪಟ್ಟು ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆದಾಗ ಆವಾಗ್ಲೇ ಕ್ವೆಶ್ಚನ್ ಪೇಪರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಲಾಗಿತ್ತು. ಅನ್ವಿತಾ ರೂಮ್ ಒಳಗಡೆ ಹೆಜ್ಜೆ ಇಡ್ತಿದ್ದಂತೆ ಅಲ್ಲಿದ್ದ ಇಡೀ ಸ್ಟೂಡೆಂಟ್ಸ್ ಕಣ್ಗಳು ಸಡನ್ ಆಗಿ ಅವಳ ಮೇಲೆನೆ ಫಿಕ್ಸ್ ಆದ್ವು. ಯಾಕಂದ್ರೆ ಆ ಸೀರಿಯಸ್ ಎಕ್ಸಾಮ್ ಎನ್ವಿರಾನ್ಮೆಂಟ್ಗೆ ಅವಳು ಧರಿಸಿದ್ದ ಆ ಹೆವಿ ಡಿಸೈನರ್ ಬ್ಲ್ಯಾಕ್ ಸೀರೆ ಮತ್ತು ಆ ರಾಯಲ್ ಲುಕ್ ಸ್ವಲ್ಪವೂ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಹಾಲ್ ನಲ್ಲಿ ಹುಡುಗರು ಇವಳನ್ನೇ ನೋಡಿ ಲೈಟ್ ಆಗಿ ಪಿಸ್ಬಿಡ್ತಾ ಗದ್ದಲ ಮಾಡೋದನ್ನ ಗಮನಿಸಿದ ಅಲ್ಲಿದ್ದ ಇನ್ವಿಜಿಲೇಟರ್ ಪ್ರೊಫೆಸರ್ ಎಲ್ರೂ ಸೈಲೆಂಟ್ ಆಗಿ ನಿಮ್ಮ ಪೇಪರ್ ನೋಡಿ ಅಂತ ಗದರಿಸಿದ್ರು. ಆಮೇಲೆ ಅನ್ವಿತಾ ಕಡೆ ತಿರುಗಿ ತುಂಬಾ ಸಾಫ್ಟ್ ಆಗಿ, ಅನ್ವಿತಾ, ಇಟ್ಸ್ ಓಕೆ, ಫಸ್ಟು ನೀನು ನಿನ್ನ ಪ್ಲೇಸ್ಗೆ ಹೋಗಿ ಕೂತೋ ಎಕ್ಸಾಮ್ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಒಂದು ವೇಳೆ ಅನ್ವಿತಾ ಜಾಗದಲ್ಲಿ ಬೇರೆ ಯಾರೋ ಸಾಮಾನ್ಯ ಹುಡುಗಿ ಈ ತರಹ ಲೇಟ್ ಆಗಿ ಬೇರೆ ಬಟ್ಟೆ ಹಾಕೊಂಡ್ ಬಂದಿದ್ರೆ ಆ ಪ್ರೊಫೆಸರ್ ಇಡೀ ಹಾಲ್ ಮುಂದೆನೆ ಸಿಕ್ಕಾಬಟ್ಟೆ ಕ್ಲಾಸ್ ತಗೊಂಡು ರೂಲ್ಸ್ ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಅನ್ವಿತಾಗೆ ಆ ಜೋಯಿಶ್ ಇಮೇಜ್ ನ ಬಿಗ್ ಅಡ್ವಾಂಟೇಜ್ ಸಿಕ್ಕಿತ್ತು. ಯಾಕಂದ್ರೆ ನಿನ್ನೆ ರಾತ್ರಿ ಜೋಯಿಶ್ ವಿಲ್ಲಾದಲ್ಲಿ ನಡೆದ ಆ ಗ್ರ್ಯಾಂಡ್ ಬರ್ತ್ಡೇ ಪಾರ್ಟಿಯಲ್ಲಿ ಅನ್ವಿತಾ ಚೀಫ್ ಗೆಸ್ಟ್ ಆಗಿದ್ಲು ಅನ್ನೋದು ಇಡೀ ಕಾಲೇಜ್ ಸ್ಟಾಫ್ಗೆ ಆವಾಗ್ಲೇ ಗೊತ್ತಿತ್ತು. ಹಾಗಾಗಿ ಅವಳಿಗೆ ಲೇಟ್ ಆಗಿರೋ ಆ ಅಸಲಿ ರೀಸನ್ ಎಲ್ರಿಗೂ ಆಲ್ರೆಡಿ ಕನ್ಫರ್ಮ್ ಆಗಿತ್ತು. ಆದ್ರೆ ಪ್ರಸ್ತುತ ಅನ್ವಿತಾಗೆ ಈ ಯಾವ ಸೌಕರ್ಯದ ಬಗ್ಗೆಯೂ ಯೋಚಿಸೋ ಇಂಟ್ರೆಸ್ಟ್ ಇರಲಿಲ್ಲ. ಅವಳು ತಕ್ಷಣ ತನ್ನ ಪೆನ್ ತಗೊಂಡು ತನ್ನ ಆಸನದಲ್ಲಿ ಕುಳಿತು ಪೇಪರ್ ಬರೆಯೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಬೇರೆ ಯಾವುದೋ ಲೋಕಕ್ಕೆ ಹೋಗದೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ ಇಡೀ ಎಕ್ಸಾಮ್ ಮುಗಿಯೋವರೆಗೂ ನಾನ್ ಸ್ಟಾಪ್ ಆಗಿ ಬರಿತಾನೆ ಇದ್ಲು. ಯಾವಾಗ ಅವಳ ಕೊನೆಯ ಆನ್ಸರ್ ಮುಗೀತೋ ಅಷ್ಟರಲ್ಲೇ ಟೈಮ್ ಮುಗಿದ ಬೆಲ್ ಸೌಂಡ್ ಕೂಡ ಕೇಳಿಸ್ತು. ಇನ್ವಿಜಿಲೇಟರ್ ಎಲ್ಲರ ಆನ್ಸರ್ ಶೀಟ್ಸ್ ಕಲೆಕ್ಟ್ ಮಾಡ್ಕೊಂಡ್ರು. ಅನ್ವಿತಾ ಎಕ್ಸಾಮ್ ಹಾಲ್ ನಿಂದ ಹೊರಗೆ ಬರ್ತಿದ್ದಂತೆ
ರಿಧಿಮಾ ಓಡ್ ಬಂದು ಅವಳನ್ನ ಗಟ್ಟಿಯಾಗಿ ಸುತ್ತುವರೆದ್ಲು. ಅನ್ವಿತಾಗೆ ಆವಾಗ್ಲೇ ಗೊತ್ತಿತ್ತು, ಇನ್ಮೇಲೆ ಈ ರಿಧಿಮಾ ಮೇಡಮ್ ತನ್ನನ್ನ ಅಷ್ಟು ಈಸಿಯಾಗಿ ಬಿಡಲ್ಲ ಅಂತ. ಯಾಕಂದ್ರೆ ಅವಳಿಗೆ ನಿನ್ನೆ ರಾತ್ರಿ ಜೋಯಿಶ್ವಿಲ್ಲಾದ ಆ ರಾಯಲ್ ಪಾರ್ಟಿಯಲ್ಲಿ ಏನೇನ್ ಮ್ಯಾಟರ್ ನಡೀತು ಅಂತ ಪ್ರತಿಯೊಂದು ಇಂಚಿಂಚು ವಿವರ ತಿಳ್ಕೊಳ್ಳೋ ಬಿಗ್ ಕ್ಯೂರಿಯಾಸಿಟಿ ಇತ್ತು. ಅನ್ವಿತಾಗೆ ಮಾನಸಿಕವಾಗಿ ಯಾರ ಜೊತೆಯೂ ಮಾತನಾಡೋ ಮೂಡ್ ಇರ್ಲಿಲ್ಲ ನಿಜ. ಆದ್ರೆ ಅವಳಿಗೆ ರಿಧಿಮಾಳ ಆ ಪ್ರೀತಿಯ ಹಠವನ್ನ ನಿರಾಕರಿಸೋಕೆ ಸಾಧ್ಯನೇ ಆಗ್ಲಿಲ್ಲ. ರಿಧಿಮಾ ಅವಳ ಕೈ ಹಿಡಿದು ಸೀದಾ ಕಾಲೇಜ್ ಕ್ಯಾಂಟೀನ್ ಕಡೆಗೆ ಎಳ್ಕೊಂಡು ಹೋದ್ಲು. ಕ್ಯಾಂಟೀನ್ ತಲುಪಿದ ತಕ್ಷಣ ರಿಧಿಮಾ ಫಸ್ಟ್ ಬಿಸಿ ಬಿಸಿ ಚಹಾ ಮತ್ತು ಸಮೋಸಾಗೆ ಆರ್ಡರ್ ಮಾಡಿದ್ಲು. ಯಾಕಂದ್ರೆ ಬೆಳಿಗ್ಗೆ ಅನ್ವಿತಾ ಆತ್ರದಿಂದ ಎಕ್ಸಾಮ್ ಹಾಲ್ಗೆ ಬಂದ ಆ ಕಂಡೀಷನ್ ನೋಡಿ ಇವಳು ಹೊಟ್ಟೆಗೆ ಒಂದು ಹನಿ ನೀರ್ ಕೂಡ ಕುಡಿಯದೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದಾಳೆ ಅಂತ ರಿಧಿಮಾ ಆವಾಗ್ಲೇ ಗೆಸ್ ಮಾಡಿದ್ಲು. ಆದ್ರೆ ಅನ್ವಿತಾ ತನ್ನ ಹಳೆಯ ಸ್ಟ್ರಿಕ್ಟ್ ಹ್ಯಾಬಿಟ್ ಪ್ರಕಾರ, ಇಲ್ಲ ರಿಧಿ, ನಾನು ಫಸ್ಟ್ ರೂಮಿಗೆ ಹೋಗಿ ಸ್ನಾನ ಮಾಡದೆ ಹೊಟ್ಟೆಗೆ ಏನನ್ನೂ ಹಾಕಲ್ಲ ಅಂತ ನಿರಾಕರಿಸಿದ್ಲು. ಅದಕ್ಕೆ ರಿಧಿಮಾ ಸುಳ್ಳು ಕೋಪ ತೋರಿಸ್ತಾ ರೇಗ್ಸಿದ್ಲು. ಓಹೋ ಹೋ ಹೋ, ಇವಾಗ ಇಲ್ಲಿ ಯಾರ ಮುಂದೆನೂ ಇಷ್ಟೊಂದು ದೊಡ್ಡ ಸತಿ ಸಾವಿತ್ರಿ ತರ ಆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ಸುಮ್ನೆ ನಾನು ಹೇಳಿದ ಹಾಗೆ ಈ ಸಮೋಸ ತಿನ್ನು. ಇದೇನೋ ನೀನು ಲೈಫ್ ನಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋ ತಪ್ಪ ಏನು? ಇಷ್ಟೊಂದು ಸಂಪ್ರದಾಯ ಅಂಡ್ ಪದ್ಧತಿ ಇಟ್ಕೊಂಡು ಲೈಫ್ ಬಿಲ್ಡ್ ಮಾಡೋಕೆ ಆಗಲ್ಲ ಫ್ರೆಂಡ್. ನೀನ್ ತುಂಬಾ ಬೋರ್ ಮಾಡ್ತೀಯ. ಬೆಳಿಗ್ಗೆ ಬೆಳಿಗ್ಗೆ ಕಣ್ ಮುಂದೆ ಇಷ್ಟೊಂದು ಬಿಸಿ ಬಿಸಿ ಟೀ ಅಂಡ್ ಕ್ರಿಸ್ಪಿ ಸಮೋಸ ಇಟ್ಟಾಗ ಬೇಡ ಅಂತ ರಿಜೆಕ್ಟ್ ಮಾಡೋದು ತುಂಬಾ ದೊಡ್ಡ ಪಾಪ ಗೊತ್ತಾ? ಸುಮ್ನೆ ತಿನ್ನು ಇವಾಗ. ರಿಧಿಮಾಳ ಆ ಕ್ಯೂಟ್ ಮಾತ್ ಕೇಳಿ ಅನ್ವಿತಾಳಿಗೆ ಒಳಗೊಳಗೆ ನಗು ಬಂತು. ಅವಳು ಸ್ಮೈಲ್ ಮಾಡ್ತಾ ಹೇಳಿದ್ಲು, ಹೇ ರಿಧಿ, ಜಸ್ಟ್ ನಿನ್ನ ವಾಚ್ ನೋಡು ಫಸ್ಟ್. ಇದು ಬೆಳಿಗ್ಗೆ ಅಲ್ಲ, ಆವಾಗ್ಲೇ ಟೈಮ್ ಬೆಳಿಗ್ಗೆ 11 ಗಂಟೆ ದಾಟಿದೆ. ಅನ್ವಿತಾಳ ಆ ಸಣ್ಣ ವಾದ ಕೇಳಿ ರಿಧಿಮಾ ಸುಮ್ನೆ ತಲೆ ಹಿಡ್ಕೊಂಡ್ಲು. ಅಷ್ಟರಲ್ಲೇ ಸರ್ವರ್ ಬಿಸಿ ಬಿಸಿ ಸಮೋಸ ತಂದು ಟೇಬಲ್ ಮೇಲೆ ಇಟ್ಟಿದ್ದ. ರಿಧಿಮಾ ಇನ್ಯಾವ ಫಾರ್ಮಾಲಿಟಿ ನೋಡದೆ ತಕ್ಷಣ ಆ ಸಮೋಸ ತಗೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಬಾಯಲ್ಲಿ ಸಮೋಸ ಇಟ್ಕೊಂಡೆ ನಿನ್ನೆಯ ಪಾರ್ಟಿ ಬಗ್ಗೆ ಅನ್ವಿತಾಳನ್ನ ವಿಚಾರಿಸೋಕೆ ಲೈನ್ಸ್ ರೆಡಿ ಮಾಡ್ತಾ ಇದ್ಲು. ಅಷ್ಟರಲ್ಲೇ ಸಡನ್ ಆಗಿ ಅನ್ವಿತಾಳ ಫೋನ್ ಜೋರಾಗಿ ರಿಂಗ್ ಆಯ್ತು. ಸ್ಕ್ರೀನ್ ನೋಡಿದಾಗ ಅಲ್ಲಿ ಆಶಿಕ್ ಜೋಯಿಶ್ ಹೆಸರು ಫ್ಲಾಶ್ ಆಗ್ತಾ ಇತ್ತು. ಅನ್ವಿತಾ ಆ ಫೋನ್ ನೋಡ್ತಾ ತುಂಬಾ ಟೈಮ್ ಕನ್ಫ್ಯೂಷನ್ ಅಲ್ಲೇ ಕಳೆದ್ಬಿಟ್ಲು. ಈ ಕಾಲ್ ನಾನು ಪಿಕ್ ಮಾಡ್ಬೇಕಾ ಬೇಡ್ವಾ? ಒಂದ್ ವೇಳೆ ಫೋನ್ ಎತ್ತಿದ್ರೆ ನಾನಿವತ್ತು ಅವನ ಹತ್ರ ಅಸಲು ಏನಂತ ಮಾತಾಡ್ಲಿ? ಯಾಕೋ ಗೊತ್ತಿಲ್ಲ, ಇವತ್ತು ಆಶಿಕ್ ಹೆಸರು ನೋಡಿದ ತಕ್ಷಣ ಅವಳಿಗೆ ಒಳಗೊಳಗೆ ಒಂಥರ ವಿಚಿತ್ರವಾದ ಇಂಟೆನ್ಸ್ ಫೀಲಿಂಗ್ ಆಗ್ತಾ ಇತ್ತು. ಸಂಭಾಷಣೆಯನ್ನ ಅಸಲು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅವಳಿಗೆ ಸ್ವಲ್ಪವೂ ಮೈಂಡ್ ವರ್ಕ್ ಆಗ್ತಿರ್ಲಿಲ್ಲ. ಅವಳು ಹಾಗೆ ಆಳವಾದ ಆಲೋಚನೆಯಲ್ಲಿ ಕಳೆದು ಹೋಗಿರುವಾಗ್ಲೇ ಆ ಕಡೆಯಿಂದ ರಿಂಗ್ ಆಗಿ ಆಗಿ ಕೊನೆಗೂ ಕಾಲ್ ಕಟ್ ಆಗೋಯ್ತು. ವಾಸ್ತವವಾಗಿ ಅನ್ವಿತಾಗೆ ನಿನ್ನೆ ರಾತ್ರಿ ಆಶಿಕ್ನ ಆ ಬೆಚ್ಚಗಿನ ತೋಳುಗಳಲ್ಲಿ ನಡೆದ ಆ ರೋಮಾಂಚನಕಾರಿ ಘಟನೆಯ ಬಗ್ಗೆ ಸಣ್ಣ ವಿಷಾದವೇನೂ ಇರಲಿಲ್ಲ. ಆದ್ರೆ ಯಾವುದೋ ಒಂದು ಅನಾಮಧೇಯ ಕಾರಣಕ್ಕಾಗಿ ಅವಳ ಆ ಪವಿತ್ರ ಮನಸ್ಸು ಆ ಘಟನೆಯನ್ನ 100ಕ್ಕೆ 100 ಕರೆಕ್ಟ್ ಅಂತ ಒಪ್ಕೊಳ್ಳೋಕೆ ಒಳಗೊಳಗೆ ಎಲ್ಲೋ ಒಂದ್ ಕಡೆ ತಡಿತಾ ಇತ್ತು. ಯಾಕಂದ್ರೆ ಅವಳ ಮೈಂಡ್ ಒಳಗಡೆ ಇವತ್ತಿಗೂ ಒಂದು ದೊಡ್ಡ ಸತ್ಯ ಓಡ್ತಾ ಇತ್ತು. ತಾನು ಆಲ್ರೆಡಿ ಮದ್ವೆಯಾಗಿರೋ ಹೆಣ್ಣು ಅಂಡ್ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ರು ಅವಳು ಒಳಗೊಳಗೆ ಆ ದ್ರೋಹಿ ವಿರಾಜ್ನನ್ನೇ ತನ್ನ ಗಂಡ ಅಂತ ಭಾವಿಸ್ತಿದ್ದಾಳೆ. ಹಾಗಾಗಿ ನಿನ್ನೆ ರಾತ್ರಿ ಆಶಿಕ್ ಜೊತೆ ನಡೆದ ಆ ಒಂದು ಪವಿತ್ರ ಪ್ರೀತಿಯ ಸ್ಪರ್ಶವನ್ನ ತಾನು ಹೇಗೆ ಲೀಗಲ್ ಆಗಿ ಒಪ್ಕೊಳ್ಳಿ ಅನ್ನೋ ಗಿಲ್ಟ್ ಅವಳನ್ನ ಕಾಡ್ತಾ ಇತ್ತು. ಒಂದ್ ವೇಳೆ ಆಶಿಕ್ಗೆ ಕಂಪ್ಲೀಟ್ ಪ್ರಜ್ಞೆ ಬಂದು ತಾನು ಆ ಹಳೆಯ ಅನ್ವಿತಾ ಅಲ್ವೇ ಅಲ್ಲ ಅಂತ ಗೊತ್ತಾದ್ರೆ ಆ ಎರವಲು ಪಡ್ಕೊಂಡಿರೋ ಸುಳ್ಳು ಪ್ರೀತಿಯ ಮೇಲೆ ತಾನು ಹೇಗ್ ತಾನೇ ಸ್ವಂತ ಹಕ್ಕನ್ನ ಚಲಾಯಿಸೋಕೆ ಸಾಧ್ಯ ಅಂತ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅನ್ವಿತಾ ತನ್ನದೇ ಆದ ಲೋಕದಲ್ಲಿ ತುಂಬಾ ಸೀರಿಯಸ್ ಆಗಿ ಮುಳುಗಿರೋದನ್ನ ನೋಡಿ ರಿಧಿಮಾ ಸಮೋಸ ತಿನ್ನೋದನ್ನ ನಿಲ್ಸಿ ಕೇಳಿದ್ಲು, ಯಾವ ಪ್ರಪಂಚದಲ್ಲಿ ಕಳೆದು ಹೋಗಿದ್ಯಾ ಅನ್ನು? ಏನಾದ್ರೂ ಹೊಸ ಪ್ರಾಬ್ಲಮ್ ಇದೆಯಾ ಹೇಳು? ನೀನು ಪಾರ್ಟಿಯಿಂದ ಬಂದಾಗಿನಿಂದ ಒಂಥರ ಕಂಪ್ಲೀಟ್ ಆಗಿ ನೀನೊಳಗೆ ಕಳೆದು ಹೋಗಿದ್ಯಲ್ಲ. ರಿಧಿಮಾಳ ಆ ಪ್ರೀತಿಯ ಧ್ವನಿ ಕೇಳಿ ಅನ್ವಿತಾ ಸಡನ್ ಆಗಿ ಪ್ರಜ್ಞೆಗೆ ಬಂದ್ಲು. ಅವಳಿಗೆ ತನ್ನ ಒಳಗಿನ ಟೆನ್ಷನ್ ಮರೆಮಾಚೋಕೆ ಏನೋ ಒಂದು ಸುಳ್ಳು ನೆಪ ಹೇಳಿ ವಿಷಯ ಬದಲಾಯಿಸೋದೇ ಬೆಸ್ಟ್ ಅನ್ನಿಸ್ತು. ಅಷ್ಟರಲ್ಲೇ ಅವಳ ಫೋನ್ ಮತ್ತೆ ಜೋರಾಗಿ ರಿಂಗ್ ಆಗೋಕೆ ಸ್ಟಾರ್ಟ್ ಆಯ್ತು. ಈ ಬಾರಿ ಅವಳು ಸ್ಕ್ರೀನ್ ನೋಡ್ದೆ ತುಂಬಾ ಬೇಜಾರಿನಿಂದಲೇ ಕಾಲ್ ರಿಸೀವ್ ಮಾಡಿ ಹಲೋ ಅಂದ್ಲು.
ಆದ್ರೆ ಇನ್ನೊಂದ್ ಕಡೆಯಿಂದ ಕೇಳಿಸಿದ್ದು ಆಶಿಕ್ ಧ್ವನಿ ಅಲ್ಲ, ಬದಲಾಗಿ ಅವಳ ಹಾಸ್ಟೆಲ್ ವಾರ್ಡನ್ ಮೇಡಮ್ ಅವರ ಸೀರಿಯಸ್ ವಾಯ್ಸ್ ಆಗಿತ್ತು. ಅವ್ರು ತುಂಬಾ ಆಶ್ಚರ್ಯದಿಂದ ಹೇಳಿದ್ರು, ಅನ್ವಿತಾ, ಪ್ಲೀಸ್ ಫಾಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹಾಸ್ಟೆಲ್ಗೆ ಬಾ ಮಗಳೇ. ಇಲ್ಲಿ ನಿನ್ನನ್ನ ಮೀಟ್ ಮಾಡೋಕೆ ಯಾರೋ ಇಬ್ರು ಹೊಸ ಗೆಸ್ಟ್ಸ್ ಬಂದಿದ್ದಾರೆ. ಅವರು ಪರ್ಸನಲ್ ಆಗಿ ತಾವೇ ನಿನ್ನ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತಿದ್ದಾರೆ. ವಾರ್ಡನ್ ಬಾಯಿಂದ ಆ ಮಾತು ಕೇಳಿದ ತಕ್ಷಣ ಅನ್ವಿತಾಳ ಕಾಲಡಿ ಇರೋ ಇಡೀ ಭೂಮಿಯೇ ಒಂದು ಕ್ಷಣ ನಡುಗಿದ ಹಾಗೆ ಆಯ್ತು. ಯಾಕಂದ್ರೆ ಕಳೆದ 6 ತಿಂಗಳಿಂದ ಅವಳ ಫ್ಯಾಮಿಲಿಯಿಂದ ಯಾರೊಬ್ರು ಅವಳನ್ನ ವಿಚಾರಿಸೋಕೆ ಬಂದಿರ್ಲೇ ಇಲ್ಲ. ಇದು ಕಂಪ್ಲೀಟ್ ಫಸ್ಟ್ ಟೈಮ್ ಆಗಿತ್ತು. ಹಾಗಾಗಿ ಸ್ವತಃ ವಾರ್ಡನ್ ಮೇಡಮ್ಗೂ ಒಂಥರ ದೊಡ್ಡ ಆಶ್ಚರ್ಯ ಆಗಿತ್ತು. ಅವರು, ಅನ್ವಿ, ಬಂದಿರೋ ಆ ಅತಿಥಿಗಳನ್ನ ನಾನು ಸದ್ಯಕ್ಕೆ ಇಲ್ಲಿನ ವೇಟಿಂಗ್ ಹಾಲ್ ನಲ್ಲಿ ಕೂರ್ಸಿದೀನಿ, ನೀನು ತಡ ಮಾಡ್ದೆ ಬೇಗ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು.